Hello guys, my name is Darshan. I am studying in ICCI college. ಈ ವಿಡಿಯೋದಲ್ಲಿ ಲಿಂಕ್ ಲಿಸ್ಟ್ ಅಂದ್ರೆ ಏನು, ಸಿಂಗಲ್ ಲಿಂಕ್ ಲಿಸ್ಟ್ ಅಂದ್ರೆ ಏನು, ಮತ್ತೆ ಅದ್ರ ಸಿಂಗಲ್ ಲಿಂಕ್ ಲಿಸ್ಟ್ ಆಪರೇಷನ್ಸ್ ಇನ್ಸರ್ಟ್, ಡಿಲೀಟ್, ಡಿಸ್ಪ್ಲೇ ಮತ್ತೆ ಸರ್ಚ್ ಅವ್ರನ್ನ ಇಂಪ್ಲಿಮೆಂಟೇಷನ್ ಮಾಡ್ತಾ ಹೋಗೋಣ. ಲಿಂಕ್ಡ್ ಲಿಸ್ಟ್. ಲಿಂಕ್ ಲಿಸ್ಟ್ ಅಂದ್ರೆ ಏನು? ಲಿಂಕ್ ಲಿಸ್ಟ್ ಈಸ್ ಎ ನಾನ್ ಪ್ರಿಮಿಟಿವ್ ಲೀನಿಯರ್ ಲಿಸ್ಟ್. ಅಂದ್ರೆ ಡಾಟಾ ಸ್ಟ್ರಕ್ಚರ್ ಎರಡು ಟೈಪ್, ಒಂದು ಪ್ರಿಮಿಟಿವ್ ಮತ್ತೆ ನಾನ್ ಪ್ರಿಮಿಟಿವ್. ಪ್ರಿಮಿಟಿವ್ ಅಂದ್ರೆ ಡೈರೆಕ್ಟ್ ಆಪರೇಟ್ ಮಾಡ್ಬೋದು, ಅದು ಎದರಿಂದಾನು ಡಿರೈವ್ಡ್ ಆಗಲ್ಲ. ನಾನ್ ಪ್ರಿಮಿಟಿವ್ ಅಂದ್ರೆ ಅದು ಪ್ರಿಮಿಟಿವ್ ಇಂದ ಡಿರೈವ್ಡ್ ಆಗಿ ಬಂದಿರುತ್ತೆ. ಅಂದ್ರೆ ಎಕ್ಸಾಂಪಲ್ ಇಂಟಿಜರ್ ಅರೇ, ಅದು ಇಂಟಿಜರ್ ಇಂದ ಡಿರೈವ್ಡ್ ಆಗಿ ಬಂದಿರುತ್ತೆ. ದ ಲಿಸ್ಟ್ ಐಟಮ್ಸ್ ಇನ್ ದ ಲಿಸ್ಟ್ ಕನ್ಸಿಸ್ಟ್ ಆಫ್ ದ ಡಾಟಾ ಆಸ್ ವೆಲ್ ಆಸ್ ದ ಲಿಂಕ್ ಟು ದ ನೆಕ್ಸ್ಟ್ ಲಿಸ್ಟ್ ದೆಮ್. ಒಂದು ಸೀಕ್ವೆನ್ಸ್ ಆಫ್ ಲಿಸ್ಟ್ ಇರುತ್ತೆ, ಒಂದ್ ಡಾಟಾ ಇನ್ನೊಂದು ಡಾಟಾಕ್ಕೆ ಲಿಂಕ್ ಆಗಿರುತ್ತೆ ಲಿಂಕ್ ಲಿಸ್ಟ್ ಅಲ್ಲಿ. The data items in the linked list are not consecutive memory allocations. Means ಆ ಸೀಕ್ವೆನ್ಸ್ ಆಫ್ ಲಿಸ್ಟ್ ಇರುತ್ತಲ್ಲ, ಅದು ಕಂಟಿನ್ಯೂಸ್ ಆಗಿ ಮೆಮೊರಿ ಅಲೋಕೇಶನ್ ಆಗಿರಲ್ಲ, ರ್ಯಾಂಡಮ್ ಆಗಿ ಎಲ್ಲಿ ಬೇಕಲ್ಲಿ ಮೆಮೊರಿ ಅಲೋಕೇಟ್ ಆಗಿರುತ್ತೆ. ದೇ ಮೇ ಬಿ ಎನಿವೇರ್ ಬಟ್ ದ ಆಕ್ಸೆಸಿಂಗ್ ಆಫ್ these data items is easier as such each data item contains the address of the next ಡಾಟಾ ಐಟಮ್. ಮೀನ್ಸ್ ಒಂದು ಡಾಟಾ ಇನ್ನೊಂದು ಡಾಟಾಕ್ಕೆ ಲಿಂಕ್ ಆಗುತ್ತೆ. ಮೀನ್ಸ್ ನೆಕ್ಸ್ಟ್ ನೋಡ್ ಅಡ್ರೆಸ್ ಏನಿರುತ್ತಲ್ಲ, ಪ್ರೀವಿಯಸ್ ನೋಡಲ್ಲಿ ಸ್ಟೋರ್ ಆಗಿರುತ್ತೆ. ಅಂದ್ರೆ ನೋಡ್ತಾ ಹೋಗ್ಲಿ. ಈಗ ನನ್ನ ಕಡೆ 3 ನೋಡ್ ಇದೆ ಅನ್ಕೊಳ್ಳಿ. 2, 3. ಪ್ರತಿ ನೋಡಲ್ಲಿ 2 ಪಾರ್ಟ್ ಇರುತ್ತೆ. ಒಂದು ಡಾಟಾ ಸ್ಟೋರ್ ಮಾಡೋದಕ್ಕೆ, ಇನ್ನೊಂದು ನೆಕ್ಸ್ಟ್ ನೋಡ್ದು ಅಡ್ರೆಸ್ ಏನಿರುತ್ತಲ್ಲ ಅದಕ್ಕೆ ಲಿಂಕ್ ಮಾಡ್ತಾ ಹೋಗುತ್ತೆ ಇನ್ನೊಂದು ಪಾರ್ಟ್. ಈಗ ಎಲ್ಲಾ ನೋಡಿಗೂ ಅದೇ ಆದಂತ ಅಡ್ರೆಸ್ ಇರುತ್ತೆ ತಾನೆ. ಈಗ ಇದಕ್ಕೆ 1000 ಇದೆ ಅನ್ಕೊಳ್ಳಿ, ಇದಕ್ಕೆ 2000, ಇದಕ್ಕೆ 3000. ಈಗ ಈ ಪಾರ್ಟಿಗೆ ನಾವು ಇನ್ಫೋ ಅಂತ ಕೊಟ್ಟಿರ್ತೀವಿ. ಇನ್ಫೋದಲ್ಲಿ ನಾವು ಡಾಟಾನ ಸ್ಟೋರ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ಲಿಂಕ್ ನ ನೆಕ್ಸ್ಟ್ ಏನ್ ನೋಡ್ ಇರುತ್ತಲ್ಲ, ಆ ನೋಡ್ದು ಅಡ್ರೆಸ್ ನ ಸ್ಟೋರ್ ಮಾಡೋದಕ್ಕೆ ನಾವು ಲಿಂಕ್ ನ ತಗೊಂಡಿರ್ತೀವಿ. ಎಕ್ಸಾಂಪಲ್ ಈಗ ಈ ನೋಡಲ್ಲಿ 10 ಇದೆ ಅನ್ಕೊಳ್ಳಿ. ಈಗ ಈ ಪಾರ್ಟ್ ಅಲ್ಲಿ ನೆಕ್ಸ್ಟ್ ನೋಡ್ ಏನ್ ಇದೆ ಅಲ್ಲ, ಈ ನೋಡ್ದು ಅಡ್ರೆಸ್ ಹೋಗಿ ಕೂತ್ಕೊಳ್ಳುತ್ತೆ. ಅಂದ್ರೆ ಇಲ್ಲಿ ಈ ನೋಡ್ದು 2000 ಅಡ್ರೆಸ್ ಅಲ್ಲ, ಈಗ ಈ 2000 ಈ ನೋಡಲ್ಲಿ ಬಂದು ಕೂತ್ಕೊಳ್ಳುತ್ತೆ. ಹಾಗೆ ಈಗ ಇದರಲ್ಲಿ 20 ಇನ್ಸರ್ಟ್ ಮಾಡಿದೆ ಅಂದ್ರೆ, ಈಗ ನೆಕ್ಸ್ಟ್ ನೋಡು 3000 ಇದೆಯಲ್ಲ, ಆ 3000 ಇದ್ರಲ್ಲಿ ಬಂದು ಇಲ್ಲಿ ಬಂದು ಕೂತ್ಕೊಳ್ಳುತ್ತೆ. ಈಗ ಇದಕ್ಕೆ 30 ಇನ್ಸರ್ಟ್ ಮಾಡಿದೆ ಅಂದ್ರೆ, ಈಗ ನೆಕ್ಸ್ಟ್ ನೋಡ್ ಏನಿಲ್ಲ. ನೆಕ್ಸ್ಟ್ ನೋಡ್ ಏನಿಲ್ಲ ಅಂದ್ರೆ ಅದಕ್ಕೆ ಅಡ್ರೆಸ್ ಲಿಂಕ್ ಮಾಡಕ್ ಏನಿರಲ್ಲ. ಅದಕ್ಕೆ ಇದನ್ನ ನಲ್ ಅಂತ ಇನಿಷಿಯಲೈಸೇಷನ್ ಮಾಡ್ತೀವಿ. ಇಷ್ಟೇ ಲಿಂಕ್ ಲಿಸ್ಟ್ ಅಂದ್ರೆ. ಈಗ ಲಿಂಕ್ ಲಿಸ್ಟ್ ಅಲ್ಲಿ 4 ಟೈಪ್ಸ್: ಸಿಂಗಲ್ ಲಿಂಕ್ ಲಿಸ್ಟ್, ಡಬಲ್ ಲಿಂಕ್ ಲಿಸ್ಟ್, ಸರ್ಕ್ಯುಲರ್ ಲಿಂಕ್ ಲಿಸ್ಟ್ ಮತ್ತೆ ಡಬಲ್ ಸರ್ಕ್ಯುಲರ್ ಲಿಂಕ್ ಲಿಸ್ಟ್. ನಾವು ಸಿಂಗಲ್ ಲಿಂಕ್ ಲಿಸ್ಟ್ ಅಂದ್ರೆ ಆಪರೇಷನ್ಸ್ ನೋಡ್ತಾ ಹೋಗೋಣ. ಅದರಲ್ಲಿ ನಾವು ಇನ್ಸರ್ಟ್ ಮಾಡ್ಬೋದು, ಡಿಲೀಷನ್. ಮೀನ್ಸ್ ನಾವು ಈಗ 3 10 20 30 ಹಾಕಿದೀವಿ ಅಂದ್ರೆ ಇನ್ಸರ್ಟ್ ನ, ನಾವು ಯಾವ ಬೇಕಾದ್ರೂ ನಾವು ಡಿಲೀಟ್ ಮಾಡ್ಬೋದು ಅದ್ರಲ್ಲಿ. ಹಾಗೆ ಸರ್ಚ್ ಮಾಡ್ತಾ ಹೋಗೋಣ, ಹಾಗೆ ಡಿಸ್ಪ್ಲೇ ಇಂಪ್ಲಿಮೆಂಟೇಶನ್ ಮಾಡ್ತಾ ಹೋಗೋಣ. ಇನ್ಸರ್ಟ್ ಹೇಗ್ ಮಾಡೋದು ಅಂದ್ರೆ, ನಾವು ಲಿಂಕ್ ಲಿಸ್ಟ್ ನ ಡೈನಮಿಕ್ ಮೆಮೊರಿ ಅಲೋಕೇಶನ್ ಯೂಸ್ ಮಾಡಿ ಮೆಮೊರಿನ ಅಲೋಕೇಟ್ ಮಾಡಿರ್ತೀವಿ. ಮೀನ್ಸ್ ಅರೇದಲ್ಲಿ ನಾವು ಫಿಕ್ಸ್ಡ್ ತಗೊಂಡಿರ್ತೀವಿ ಸೈಜ್ ನ. ಈಗ ಇದರಲ್ಲಿ ಫಿಕ್ಸ್ ಏನಿರಲ್ಲ. ಮೀನ್ಸ್ ನಾವು ಎಷ್ಟು ಬೇಕಾದ್ರೂ ಡಾಟಾನ ಹಾಕ್ತಾ ಹೋಗ್ಬೋದು. ನಾವು ಏನ್ ಡಾಟಾ ಹಾಕ್ಬೇಕು ಅಂತಿರ್ತೀವಲ್ಲ, ಅವಾಗ ಮಾತ್ರ ನಮ್ದು ಮೆಮೊರಿ ಅಲೋಕೇಟ್ ಆಗುತ್ತೆ. ಅದಕ್ಕೋಸ್ಕರ ಇಲ್ಲಿ ಮೆಮೊರಿ ವೇಸ್ಟ್ ಆಗಲ್ಲ. ಈಗ ಫಸ್ಟ್ ನೋಡಿಗೆ ನಾವು ಡಾಟಾ ಹಾಕ್ಬೇಕಂದ್ರೆ
ಮೆಮೊರಿ ಅಲೋಕೇಶನ್ ಆಗುತ್ತೆ ಒಂದು ನೋಡಿಗೆ. ಒಂದು ನೋಡಲ್ಲಿ ಟೂ ಪಾರ್ಟ್, ಒಂದು ಇನ್ಫೋ ಅದು ಡಾಟಾನ ಹಾಕೊಂಡಿರುತ್ತೆ, ಇನ್ನೊಂದು ಲಿಂಕ್. ನೆಕ್ಸ್ಟ್ ನೋಡು ಏನಿರಲ್ಲ, ಅದಕ್ಕೆ ನಾವು ಲಿಂಕ್ ನ ನಲ್ ಅಂತ ಇಟ್ಕೊಂಡಿರ್ತೀವಿ. ನೆಕ್ಸ್ಟ್ ಇನ್ನೊಂದು ನೋಡು ಕ್ರಿಯೇಟ್ ಆದಾಗ ಅದಕ್ಕೆ ಡಾಟಾ ಹಾಕಿ ಅದನ್ನು ಲಿಂಕ್ ನ ನಲ್ ಅಂತ ಮಾಡ್ತೀವಿ. ನೆಕ್ಸ್ಟ್ ನೋಡ್ ಕ್ರಿಯೇಟ್ ಆಗ್ಬೇಕಾದ್ರೆ ಆ ಕ್ರಿಯೇಟ್ ಆದ್ಮೇಲೆ ಆ ಅಡ್ರೆಸ್ ಬಂದು ಈ ಪಾಯಿಂಟ್ ಪ್ರೀವಿಯಸ್ ನೋಡ್ ಅಲ್ಲಿ ಬಂದು ಅಡ್ರೆಸ್ ಲಿಂಕ್ ಆಗ್ಬೇಕು. ಅದಕ್ಕೆ ಫಸ್ಟ್ ನೋಡ್ ಕೇಸ್ ಬೇರೆ ಬರಿತೀವಿ, ಅದರ್ ನೋಡ್ದು ಕೇಸ್ ಬೇರೆ ಬರ್ತೀವಿ. ಈಗ ಇಂಪ್ಲಿಮೆಂಟ್ ಮಾಡ್ತಾ ಹೋಗೋಣ. ಒಂದು ಹೊಸ ಫೈಲ್ ನ ಕ್ರಿಯೇಟ್ ಮಾಡ್ತಾ ಹೋಗೋಣ. ಲಿಂಕ್ ಲಿಸ್ಟ್ ಡಾಟ್ ಸಿ. ಈಗ ನಾವು ಹೆಡರ್ ಫೈಲ್ ನ ಡಿಕ್ಲೇರ್ ಮಾಡೋಣ. ಹ್ಯಾಶ್ include stdio.h ಮತ್ತೆ ಇನ್ನೊಂದು ಹ್ಯಾಶ್ include stdlib.h. ಈಗ ನಾವು ಸ್ಟ್ರಕ್ಚರ್ ಮೀನ್ಸ್ ನೋಡ್ ಕ್ರಿಯೇಟ್ ಮಾಡಕ್ಕೆ ಒಂದು ಡಾಟಾ ಮಾಡುತ್ತೆ, ಇನ್ನೊಂದು ಲಿಂಕ್ ಮಾಡುತ್ತಲ್ಲ, ಅದನ್ನ ಒಂದು ಸ್ಟ್ರಕ್ಚರ್ ಅಲ್ಲಿ ಬರ್ಕೊಳ್ಳೋಣ. ನೋಡ್ ಅಂತ ತಗೊಂತೀನಿ ನೇಮ್ ನ. ನಾವು ಇನ್ಫೋನ ಇಂಟ್ ಅಲ್ಲಿ ಹಿಡ್ಕೊಂಡಿರ್ತೀವಿ. ಇನ್ಫೋ ನೋಡ್ ಪಾಯಿಂಟರ್ ಲಿಂಕ್. ಪಾಯಿಂಟರ್ ಎದಕ್ ತಗೊಂಡೆ ಅಂದ್ರೆ ನೆಕ್ಸ್ಟ್ ನೋಡಿಂದ ಅಡ್ರೆಸ್ ಅದು ಸ್ಟೋರ್ ಮಾಡ್ದು, ಅದಕ್ಕೆ ಪಾಯಿಂಟರ್ ತಗೊಂಡೆ. ಸ್ಟ್ರಕ್ ನೋಡ್ ಹೇಗ್ ತಗೊಂಡೆ ಅಂದ್ರೆ ಸ್ಟ್ರಕ್ ನೋಡಿಂದ ಮೀನ್ಸ್ ಆ ನೋಡಿ ಆ ಸ್ಟ್ರಕ್ಚರ್ ಇಂದ ಅದು ಮೀನ್ಸ್ ಸೆಲ್ಫ್ ರೆಫರೆನ್ಸ್ ಆಗಿ ಇಟ್ಕೊಳುತ್ತೆ ಅದು. ಆಮೇಲೆ ಇಲ್ಲಿ ನಾವು ಸ್ಟಾರ್ಟ್ ಅಂತ ತಗೊಳ್ಳೋಣ. ಈ ಸ್ಟಾರ್ಟ್ ನ ನಲ್ ಅಂತ ಇಟ್ಕೊಳ್ಳೋಣ. ನಾವು ಸ್ಟಾರ್ಟ್ ಎದಕ್ಕೆ ಯೂಸ್ ಮಾಡ್ತೀವಿ ಅಂದ್ರೆ ನಾವ್ ಏನಾದ್ರು ಡಿಸ್ಪ್ಲೇ ಮಾಡ್ಬೇಕು ಮತ್ತೆ ಸರ್ಚ್ ಮಾಡ್ಬೇಕು ಅಂದ್ರೆ ಫಸ್ಟ್ ಇಂತಾನೆ ಸರ್ಚ್ ಮಾಡ್ತಾ ಹೋಗ್ಬೇಕು ತಾನೆ. ಮೀನ್ಸ್ ರೆಫರೆನ್ಸ್ ಆಗಿ ಫಸ್ಟ್ ನೋಡಿಂದ ರೆಫರೆನ್ಸ್ ಆಗಿ ನಾವು ಸ್ಟಾರ್ಟ್ ನ ಇಟ್ಕೊಂಡಿರ್ತೀವಿ. ಈಗ ಮೇನ್ ಫಂಕ್ಷನ್ ಬರ್ತಾ ಹೋಗೋಣ. ಮನೆ ನಾವು ಇನ್ಸರ್ಟ್ ಮಾಡೋಕ್ಕೆ ಒಂದು ಸಬ್ ಫಂಕ್ಷನ್ ಬರ್ತಾ ಹೋಗೋಣ. ಸಬ್ ಫಂಕ್ಷನ್ ನ ಡಿಕ್ಲೇರ್ ಮಾಡ್ಕೋಣ. ವೈಡ್ ನಾವು ಏನು ರಿಟರ್ನ್ ಮಾಡಲ್ಲ, ಅದಕ್ಕೆ ವೈಡ್ ಅಂತ ಇಟ್ಕೊಂತೀನಿ. ಇನ್ಸರ್ಟ್ ನಾವು ಮೇನ್ ಫಂಕ್ಷನ್ ಇಂದ ಡಾಟಾ ಕಳಿಸ್ತೀವಿ, ಅದಕ್ಕೆ ಇನ್ ಡಾಟಾ ಅಂತ ತಗೊಂತೀನಿ. ಯೂಸರ್ ನ ಹೇಳ್ತಾ ಹೋಗೋಣ. ಪ್ರಿಂಟ್ ಎಂಟರ್ ದ ಡಾಟಾ ಟು ಇನ್ಸರ್ಟ್. ಅದನ್ನ ಡಾಟಾನ ರೀಡ್ ಮಾಡೋಣ. %d, and ಡಾಟಾ. ಆ ಡಾಟಾ ಅದನ್ನ ಇಲ್ಲಿ ಇಂಟೀಜರ್ ಅಲ್ಲಿ ಡಿಕ್ಲೇರ್ ಮಾಡ್ಕೊಳ್ಳೋಣ. ಈಗ ನಾವು ಆ ಫಂಕ್ಷನ್ ಇನ್ಸರ್ಟ್ ನ ಫಂಕ್ಷನ್ ನ ಕಾಲ್ ಮಾಡಿ ಡಾಟಾ ಅನ್ನೋದನ್ನ ಕಳಿಸ್ತಾನ. ಈಗ ಸಬ್ ಫಂಕ್ಷನ್ ನ ಬರಿತಾ ಹೋಗೋಣ.
ಈಗ ಒಂದು ನೋಡ್ ನ ಸ್ಟ್ರಕ್ಚರ್ ವೇರಿಯೇಬಲ್ ನ ಡಿಕ್ಲೇರ್ ಮಾಡ್ಕೊಂಡಿದೆ ನ್ಯೂ ನೋಡ್ ಅಂತ struct node ಪಾಯಿಂಟರ್ ನ್ಯೂ ನೋಡ್ ಇನ್ನೊಂದು ಸ್ಟ್ರಕ್ಚರ್ ಪಾಯಿಂಟರ್ ವೇರಿಯೇಬಲ್ ತಗೊಳ್ಳೋಣ ಅದು ptr ಆ ನ್ಯೂ ನೋಡ್ ನ ಡೈನಾಮಿಕ್ ಮೆಮೊರಿ ಅಲೋಕೇಶನ್ ಯೂಸ್ ಮಾಡಿ ಮೆಮೊರಿ ಅಲೋಕೇಟ್ ಮಾಡೋಣ ಮೀನ್ಸ್ malloc ನ ಯೂಸ್ ಮಾಡ್ತೀನಿ malloc void ನ ರಿಟರ್ನ್ ಮಾಡುತ್ತೆ ಅದಕ್ಕೆ ನಾವು ಇಲ್ಲಿ ಡಾಟಾ ಕನ್ವರ್ಟ್ ಮಾಡ್ಕೊಂತೀವಿ malloc size of struct node ಮೀನ್ಸ್ ನ್ಯೂ ನೋಡ್ ಅಂದ್ರೆ ಒಂದು ನ್ಯೂ ನೋಡು ಏನು ಇನ್ಫೋನು ಇನ್ಸರ್ಟ್ ಮಾಡ್ಕೊತ್ತೆ ಮತ್ತು ಲಿಂಕ್ ನ ಇಟ್ಕೊಂಡಿತ್ತಲ್ಲ ಅದಕ್ಕೆ ನಾನು ಸೈಡ್ ಆಫ್ ಸ್ಟ್ರಕ್ಟ್ ನೋಡ್ ಅಂತ ತಗೊಂತೀನಿ str struct node ಮೆಮೊರಿನ ಅಲೋಕೇಟ್ ಮಾಡುತ್ತಾ ಈಗ ಇಫ್ ಸ್ಟಾರ್ಟ್ ಏನಾದ್ರೂ ನಲ್ಲಿತ್ತು ಅಂದ್ರೆ ಆ ನ್ಯೂ ನೋಡ್ ಇನ್ಫೋಗೆ ಡಾಟಾ ಹಾಕೊಂಡ್ ಆಮೇಲೆ ನ್ಯೂ ನೋಡ್ ಲಿಂಕ್ ನೆಕ್ಸ್ಟ್ ಯಾರೇ ನ್ಯೂ ನೋಡ್ ಕ್ರಿಯೇಟ್ ಆಗಿಲ್ಲಲ್ಲ ಅದಕ್ಕೆ ಅದನ್ನ ನಲ್ ಅಂತ ಇಟ್ಕೊಳ್ಳೋಣ ಅಂಡ್ ಸ್ಟಾರ್ಟ್ ಅಲ್ಲಿ ಈ ನೋಡ್ ಇಂದು ಅಡ್ರೆಸ್ ಸ್ಟೋರ್ ಮಾಡೋಣ ನ್ಯೂ ನೋಡ್ ಇದು ಫಸ್ಟ್ ಎಲಿಮೆಂಟ್ ಫಸ್ಟ್ ನೋಡ್ ಇಂದ ಆಯ್ತು ಎಲ್ಸ್ ಬೇರೆ ನೋಡ್ ಕ್ರಿಯೇಟ್ ಮಾಡಿದಾಗ ಪಾಯಿಂಟರ್ ಯಾವತ್ತು ಸ್ಟಾರ್ಟ್ ಮೀನ್ಸ್ ನಾವು ಸ್ಟಾರ್ಟ್ ಎದಕ್ ತಗೊಂಡ್ವಿ ಅಂದ್ರೆ ಸ್ಟಾರ್ಟ್ ಯಾವತ್ತು ನಾವು ಫಸ್ಟ್ ಇಂದ ಚೆಕ್ ಮಾಡೋಕೆ ಯೂಸ್ ಮಾಡ್ತೀವಿ ಮೀನ್ಸ್ ಡಿಸ್ಪ್ಲೇ ಮಾಡ್ಬೇಕಾಗ್ಲಿ ಅದಕ್ಕೆ ಸ್ಟಾರ್ಟ್ ನ ಯಾವತ್ತು ಡಿಸ್ಟರ್ಬ್ ಮಾಡಕ್ ಹೋಗಲ್ಲ ಸ್ಟಾರ್ಟ್ ಅಲ್ಲಿ ಯಾವತ್ತು ನೀವು ಫಸ್ಟ್ ನೋಡಿಂದ ಅದಕ್ಕೆ ptr ಗೆ ಸ್ಟಾರ್ಟ್ ಅಂತ ತಗೊಂತೀನಿ ಸ್ಟಾರ್ಟ್ y ptr link not equal to ptr ನಾಟ್ ಈಕ್ವಲ್ ಟು ನಲ್ ಎದಕ್ ತಗೊಂಡಿದೀವಿ ಕಂಡೀಷನ್ ಆಗಿ ತಗೊಂಡಿವಿ ಅಂದ್ರೆ ಮೀನ್ಸ್ ನಲ್ ಇದ್ದಾಗ ಮಾತ್ರ ತಾನೇ ನಾವು ಎಂಡಿಗೆ ಇನ್ಸರ್ಟ್ ಮಾಡೋದು ಎಂಡ್ ಅಂದ್ರೆ ನಲ್ ಇರುತ್ತೆ ತಾನೇ ಪ್ರೀವಿಯಸ್ ptr ಲಿಂಕ್ ಅದಕ್ಕೆ ನಾವು ಅದನ್ನ ತಗೊಂಡಿವಿ ptr ಈಕ್ವಲ್ ಟು ptr ಲಿಂಕ್ ಚೆಕ್ ಆದ್ಮೇಲೆ ನಲ್ ಅಂತ ಆದ್ಮೇಲೆ ನ್ಯೂ ನೋಡ್ ಇನ್ಫೋಗೆ ಡಾಟಾ ಹಾಕೋಣ ಆಮೇಲೆ ನ್ಯೂ ನೋಡ್ ಲಿಂಕಿಗೆ ನಲ್ ಅಂತ ಇನ್ಶಿಯಲೈಸ್ ಮಾಡೋಣ ಆಮೇಲೆ ptr ಲಿಂಕಿಗೆ ನ್ಯೂ ನೋಡ್ ಈಗ ನ್ಯೂ ನೋಡ್ ಏನ್ ಕ್ರಿಯೇಟ್ ಆಗಿರುತ್ತಲ್ಲ ಆ ಅಡ್ರೆಸ್ ಹೋಗಿ ಪ್ರೀವಿಯಸ್ ptr ಲಿಂಕ್ ಆ ನಲ್ಲಿ ಇರುತ್ತಲ್ಲ ಅಲ್ಲಿ ಪಾಯಿಂಟ್ ಮಾಡ್ತಾ ಇರುತ್ತೆ ಈ ನ್ಯೂ ನೋಡ್ ಅಡ್ರೆಸ್ ಹೋಗಿ ಅಲ್ಲಿ ನಲ್ಲಿರೋ ಹತ್ರ ಹೋಗಿ ಇನ್ಶಿಯಲೈಸೇಷನ್ ಆಗುತ್ತೆ